ಈಗಾಗಲೇ ಕನ್ನಡ ಪರ ಸಂಘಟನೆಗಳು ನಾಳೆ ಬಂದನ್ನ ಮಾಡೋದ್ರ ಸಲುವಾಗಿ ಕರೆಯನ್ನ ಕೊಟ್ಟಿದ್ದಾವೆ. ಆದರೆ ಹೋಟೆಲ್ ಸಂಘಟನೆಯಿಂದ ನೈತಿಕ ಬೆಂಬಲ ಇಲ್ಲ, ಯಾವುದೇ ರೀತಿಯಾದಂತಹ ಬೆಂಬಲ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತ ಮಾತನ್ನ ಹೇಳ್ತಾ ಈಗ ಸದ್ಯಕ್ಕೆ ಅದನ್ನ ಹಿಂದೆ ಪಡೆದಿದೆ. ಪ್ರತಿಭಟನೆ ಅದನ್ನು ಹಿಡಿಯುತ್ತೆ. ಈಗ ನಾಳೆ ಸಾಧ್ಯವಾದರೆ ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ನೀರನ್ನ ಯಾವುದೇ ಕಾರಣದಲ್ಲೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಸರ್, ಒಂದ್ ಕಡೆ ನೀವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತೀರಿ, ಇನ್ನೊಂದ್ ಕಡೆ ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗಿದೆ, ಅಲ್ಲಿ ನಮ್ಗೆ 40 TMC ಅದೇ ಹೇಳಿದ್ದು, ಅದೇ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದಾರೆ. ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಅವ್ರೇನು ಅನ್ಕೊಂಡವ್ರೆ, ಅವ್ರೇನು ಅನ್ಕೊಂಡಾರೆ, ನಾವು ಕೂಡ ನಮ್ಮ ಸರ್ಕಾರವನ್ನು ಕೇಳ್ತಾ ಇದ್ವಿ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ನೀವು ಮನವಿ ಸಲ್ಲಿಸಿ ಏನೇ ಆಗಲಿ. ನೋಡಿ ಸರ್, ನಾವು ಹೇಳ್ತೀವಿ, ನಾನು ಆವತ್ತಿಂದ ನೋಡ್ಕೊಂಡು ಬಂದಿದ್ದೇನೆ, ಒಂದಲ್ಲ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಇದೆ. ಇದನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮನ್ನು ನೀವು ಪ್ರಶ್ನೆ ಮಾಡ್ತಿರಲ್ಲ, ಇದೇ ಮಾತನ್ನು ನಮ್ಮನ್ನು ಆಳುವಂಥ ಜನ, ಸಂಸದರು 28 ಜನ ಹೋಗಿದ್ದೀರಲ್ಲ, ಮಂತ್ರಿಗಳಿದ್ದಾರಲ್ಲ, ಅವರ ಏನು ಮಾಡ್ತಾ ಇದ್ದಾರೆ? ನೀವೇನು ಅಲ್ಲಿ ಹೋಗಿ ಕತ್ತ ಕಾಯ್ತಾ ಇದ್ದೀರಾ? ಈ ರಾಜ್ಯದ ಪರವಾಗಿ ಧ್ವನಿ ಎತ್ತಲ್ವಾ ನೀವು? ಜನ ನಿಮ್ಮನ್ನು ಆರಿಸಿ ಕಳಿಸಿಲ್ವಾ? ಜವಾಬ್ದಾರಿ ಇಲ್ವಾ? ನಿಮಗೇನಾಗಿದೆ? ಕೊಡಿ ಒಬ್ಬರು ರಾಜೀನಾಮೆ ನೋಡೋಣ ಕಾವೇರಿಗೋಸ್ಕರ ಕೊಟ್ಟರೆ ಇಡೀ ಜನ ನಿಮ್ಮನ್ನು ಒಪ್ಕೋತಾರೆ. 1991ರಲ್ಲಿ ಬಂಗಾರಪ್ಪನವರು ಮಂತ್ರಿಗಳಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ನೀರಿಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಶಕ್ತಿ ಇವತ್ತು ಯಾರಿಗಿದೆ ಹೇಳಿ? ಇವತ್ತು ಆ ಕೆಲಸನ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಆ ನಿರ್ಧಾರ ನೀವು ತಗೊಳ್ಳಿ, ನಿಮ್ಮ ಜೊತೆ ಜನ ಇರ್ತಾರೆ. ಆ ನಿರ್ಧಾರವನ್ನು ನೀವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದಾರೋ, ಇವತ್ತು ಮಾತುಕತೆ ಆಡ್ತಾ ಇದ್ದಾರೋ, ಅಲ್ಲಿ ನಿರ್ಧಾರ ತಗೊಂಡು ನೀರು ಬಿಡಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಮನೆಗೆ ಹೋಗ್ತೀವಿ ಅಂತ ಆ ತೀರ್ಮಾನ ಇವತ್ತು ನೀವು ರೈತರ ಪರವಾಗಿ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಮಾತಾಡ್ತಾರೆ. ಯಾರು ಈಗ ಮಾತಾಡ್ತಾರೆ? ಅಲ್ಲ, ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈಗ ನೋಡಿ, ಅದು ಅಂಬರೀಷು, ರಾಜ್ಕುಮಾರು ಇವರಿದ್ದಾಗ ಒಂದು ನಿಮಿಷ ನಾನು ಹೇಳ್ತೀನಿ. ಅವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯನ್ನು ಕರೆದು ಈ ಹೋರಾಟದಲ್ಲಿ ನಾವು ಸಂಪೂರ್ಣವಾಗಿ ಭಾಗವಹಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದಾರಲ್ವಾ? ಈಗ ಹಿಂದೆ ಅಲ್ಲ, ಮೊನ್ನೆ ಚೇಂಬರ್ ಹೇಳಿದ ಮೇಲೆ ಅದು ಎಲ್ಲರ ಧ್ವನಿ. ನಾನು ಹೇಳೋದು ಬರಬೇಕು ಅಲ್ಲಲ್ಲ, ಅವರ ನೈತಿಕತೆ ಇದ್ದರೆ, ಅವ್ರಿಗೆ ಈ ರಾಜ್ಯದ, ಈ ಭಾಷೆ, ಈ ನೆಲ ಜಲದ ಮೇಲೆ ಗೌರವ ಇದ್ದರೆ ಯಾರು ಹೇಳಿಸ್ಕೋಬಾರ್ದ್ರಿ. ಈ ಹೋರಾಟಕ್ಕೆ ತಾನಾಗಿ ಬಂದರೆ ದೊಡ್ಡ ಮನುಷ್ಯ ಆಗ್ತಾರೆ. ಇವತ್ತು ಅಂಬರೀಷ್ ಅವರಾಗಲಿ ಇನ್ನೊಬ್ಬರಾಗಲಿ ಹೇಳಿಸ್ಕೊಂಡು ಬರ್ತಾ ಇದ್ರ? ಇಲ್ಲ, ಇವತ್ತು ಅವರಲ್ಲೂ ಕೂಡ ಆ ಮನೋಭಾವನೆ ಬರಬೇಕು. ಕರ್ಸಿ ಹೇಳಿ ಮಾಡಿ ಔತಣ ಅಲ್ಲ ನಾವು ಮಾಡ್ತಾ ಇರೋದು, ಅವ್ರು ಬರಬೇಕು. ನಿಮ್ಮಲ್ಲೇ ಉತ್ತರ ಇದೆ ಅಂತ ಬರ್ತಾ ಇದ್ದವ್ರ ಚಿತ್ರ ನಿಷೇಧ ಮಾಡಿ ಏನಾಗುತ್ತೆ ನೋಡೋಣ, ಬರಬೇಕು, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಮಾತಾಡಿ. ಒಟ್ಟಾರೆಯಾಗಿ ಕರ್ನಾಟಕ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆಯಾ ಅಂತಕ್ಕಂಥ ಅನುಮಾನ ನಮಗೆ ಕಾಡ್ತಾ ಇದೆ. ನಾವು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೀವಾ? ಹೇಗಾಗಿದೆ ಪರಿಸ್ಥಿತಿ? ನಮ್ಮ ಹೊಟ್ಟೆಗೆ ಇಟ್ಟಿಲ್ಲ, ಕಂಡವ್ರಿಗೆ ಜುಟ್ಟಿಗೆ ಮುಲ್ಗೆ ಕೊಡುವಂಥ ಪರಿಸ್ಥಿತಿ ಇವತ್ತಾಗಿದೆ. ಇದನ್ನು ಕಣಿಸಿ ನಮ್ಮ ಭಾವನೆಗಳನ್ನ ಸ್ಪರ್ಶ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಕಾವೇರಿ ವಿಷಯದಲ್ಲಿ ಈಗ ಇರಬೇಕಾದಂಥ ಗಂಭೀರ ಚಿಂತನೆ ರಾಜ್ಯ ಸರ್ಕಾರದ್ದು. ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಈಗಲೂ ಸಹ ಕೆರೆ ಕುಂಟೆಗಳು ತುಂಬಿಲ್ಲ, ಇಲ್ಲೆಲ್ಲ ಸೂಳೆ ಕೆರೆ ಅಂತ ಇದೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಇನ್ನೂ ಸಾಕಷ್ಟು ನೀರು ಬೇಕು. ಮೊದಲು ಸರ್ಕಾರ ನೀರನ್ನು ಬಿಡುವಂಥ ಕೆಲಸ ಮಾಡಲಿ, ನಮ್ಮ ರೈತರ ಹಿತವನ್ನು ಕಾಪಾಡಲಿ. ಆ ಒತ್ತಾಯವನ್ನು ಸರ್ಕಾರಕ್ಕೆ ಹಾಕ್ತೀವಿ. ರಾಜಕಾರಣಿಗಳು ಗೊತ್ತಿದೆಯಲ್ಲ ತಮಗೆ, ನಿಶಬ್ದವಾಗಿ ನಿಷ್ಕ್ರಿಯವಾಗಿ ನನಗೇನೋ ಸಂಬಂಧ ಇಲ್ಲ ಅಂತ ಇದ್ದಾರೆ. ಫಸ್ಟ್ ಆ ಮುಟ್ಟಾಳ್ರಿಗೆ ಲೋಕಸಭೆಯಲ್ಲಿ ಕಾವೇರಿ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು ಅಂತದ್ದು ಸಂಸದರಿಗೆ ಈ ಒಂದು ಸಂದರ್ಭವನ್ನು ಸರಿಯಾಗಿ ಬಳಸ್ಕೋಬೇಕು. ನಾಡಿನ ಜನರ ಪರವಾಗಿ ನಿಲ್ಲಬೇಕು. ಕೆರೆ ಕುಂಟೆಗಳಿಗೆ ನೀರು ತುಂಬಿಸ್ಬೇಕು. ನಮಗಾಗಿರೋ ಅನ್ಯಾಯದ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಮೇಲ್ಮನವಿನ ಪ್ರಾಮಾಣಿಕವಾಗಿ ರಾಜ್ಯ ಸರ್ಕಾರ ಸಲ್ಲಿಸಬೇಕು. ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ,
ಈಗ ನಮ್ಗೆ ಹಸಿರು ನಿಶಾನೆ ಸಿಕ್ಕಿದೆ, ಕೂಡಲೇ ಅದರ ಹೆಸರಲ್ಲಿ ಅಧಿಕಾರಕ್ಕೆ ಬಂದರು, ಸಂಕಲ್ಪ ಮಾಡಿದ್ರು. ಆ ಒಂದು ಮೇಕೆದಾಟು ಯೋಜನೆನ ಕೂಡಲೇ ಪ್ರಾರಂಭ ಮಾಡಿ ಈ ಸಂಕಷ್ಟ ಸೂತ್ರಕ್ಕೆ ಪರಿಹಾರ ಸಿಗುತ್ತೆ. ಹಾಗೆ ಉತ್ತರ ಕರ್ನಾಟಕದ ಕಳಸಾ ಬಂಡೂರಿ ಮಹದಾಯಿ ಯೋಜನೆಯು ನೆನೆಗುದಿಗೆ ಬಿದ್ದಿದೆ. ಅದಕ್ಕೂ ಕಾಯಕಲ್ಪವನ್ನು ಮಾಡಬೇಕು ಅನ್ನೋ ಒತ್ತಾಯವನ್ನು ಇಡೀ ರಾಜ್ಯದ ರೈತರ ಹಿತಾಸಕ್ತಿಯಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನೋಡಪ್ಪ, ಕನ್ನಡ ಸಿನಿಮಾ ನಟರು ಈಗ ಇಲ್ಲ, ಈಗಿರೋದು ಪ್ಯಾನ್ ಇಂಡಿಯಾ ಸಿನಿಮಾ ನಟರು. ಯಾರಾದ್ರೂ ಕನ್ನಡ ಸಿನಿಮಾ ನಟರು ಇದ್ದಾರಾ? ರಾಜ್ಕುಮಾರ್, ಅಂಬರೀಷ್, ವಿಷ್ಣುವರ್ಧನ್ ಕಾಲಕ್ಕೆ ಆಗೋಯ್ತು. ಈ ಪ್ಯಾನ್ ಇಂಡಿಯಾ ನಟರನ್ನ ಕಟ್ಕೊಂಡು ಏನು ಅವ್ರು ಬಂದ್ರೆ ನಿಜವಾದ ಹೀರೋಗಳು ನೀವು ಬೀದಿಗಿಳಿದಾರಲ್ಲ, ಇವ್ರುಗಳು ಹೀರೋ, ಅವರೆಲ್ಲ ನಕಲಿ ಹೀರೋ, ರೀಲಲ್ಲಿ ಹೀರೋ. ನಿಜವಾದ ಹೀರೋ ಇವ್ರನ್ನ ನಂಬ್ಕೊಂಡು ಹೋರಾಟ ಮಾಡೋಣ. ಅವ್ರನ್ನ ನಂಬ್ಕೊಂಡ್ರೆ ಮಣ್ಣೆ ಸಿಗೋದು, ಇವ್ರನ್ನ ನಂಬ್ಕೊಂಡ್ರೆ ಅನ್ನ ಸಿಗುತ್ತೆ. ಆದ್ರಿಂದ ಅನ್ನ ಸಿಗೋ ಕಡೆ ನಮ್ಮ ಹೋರಾಟ ಮಾಡೋಣ. ಧನ್ಯವಾದ. ಸರ್, ಈಗ ನೀವು ಸಂಸದರ ಮೇಲೆ ಮಾತ್ರ ಈಗ ಒತ್ತಡ ಯಾರು ಸರ್ ನಮ್ಮ ಪ್ರತಿನಿಧಿ ರಾಜ್ಯದಲ್ಲಿ? ಒಂದು ಕನ್ನಡ ಪರ ಸಂಘಟನೆಗಳ ಮಾತನ್ನ ನೀವು ಕೇಳಿಸ್ಕೊಂಡ್ರಿ. ನಮ್ಮ ರಾಜ್ಯದ ಜನರಿಗೇನೆ ಹೊಟ್ಟೆಗೆ ಹಿಟ್ಟಿಲ್ಲ, ಆದರೆ ತಮಿಳುನಾಡಿನ ಜನರಿಗೆ ಮಲ್ಲಿಗೆ ಹೂವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪೋದಿಲ್ಲ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಬೇಕು, ಮನವಿಯನ್ನ ಸಲ್ಲಿಸಬೇಕು. ಆ ಮೂಲಕ ನಮ್ಮ ರಾಜ್ಯದಿಂದ ತಮಿಳುನಾಡಿಗೆ ಏನು ನೀರನ್ನ ಹರಿಸೋದಕ್ಕೆ ಆದೇಶ ಕೊಟ್ಟಿದೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾವು ಈ ಒಂದು ಕಾವೇರಿ ನೀರಿನ ಕಿಚ್ಚು ಏನು ಹಬ್ಬಿದೆ ಇದಕ್ಕೆ ಸಂಬಂಧಪಟ್ಟಂತೆ ಉಗ್ರತರವಾದಂತಹ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಹೋಟೆಲ್ ಸಂಘಟನೆಗಳು ಈ ಒಂದು ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾವೆ, ನೈತಿಕ ಬೆಂಬಲ ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕನ್ನಡ ಪರ ಹೋರಾಟಗಾರರು ನಾಳೆ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.